ಮುರಳಿಯ ದಿನಾಂಕ 28/2/2026 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರ. ತಮಗೆ ಜ್ಞಾನ ಸೂರ್ಯ ತಂದೆ ಸಿಕ್ಕಿದ್ದಾರೆ. ಈಗ ತಾವು ಜಾಗೃತರಾಗಿದ್ದೀರ ಅಂದಾಗ ಅನ್ಯರನ್ನು ಸಹ ಜಾಗೃತರನ್ನಾಗಿ ಮಾಡಿ. ಪ್ರಶ್ನೆ: ಅನೇಕ ಪ್ರಕಾರದ ಘರ್ಷಣೆಗಳಿಗೆ ಕಾರಣ ಇವೇನು ಮತ್ತು ಅದರ ನಿವಾರಣೆ ಏನು? ಉತ್ತರ: ಯಾವಾಗ ದೇಹ ಅಭಿಮಾನದಲ್ಲಿ ಬರುತ್ತೀರಾ ಆಗ ಅನೇಕ ಪ್ರಕಾರದ ಘರ್ಷಣೆಗಳಾಗುತ್ತವೆ. ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುವುದು. ಬಾಬಾ ಹೇಳುತ್ತಾರೆ, ದೇಹಿ ಅಭಿಮಾನಿ ಆಗಿರಿ, ಸರ್ವಿಸ್ನಲ್ಲಿ ತೊಡಗಿರಿ, ನೆನಪಿನ ಯಾತ್ರೆಯಲ್ಲಿ ಇರಿ, ಆಗ ಗ್ರಹಚಾರ ಅಳಿಸಿ ಹೋಗುವುದು. ಓಂ ಶಾಂತಿ. ಆತ್ಮಿಕ ಮಕ್ಕಳ ಬಳಿ ತಂದೆ ಬಂದಿದ್ದಾರೆ ಶ್ರೀಮತವನ್ನು ಕೊಡಲು ಅಥವಾ ತಿಳಿಸಲು. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಪೂರ್ತಿ ಕಾರ್ಯ ಆಗಬೇಕಾಗಿದೆ. ಬಾಕಿ ಸ್ವಲ್ಪ ಸಮಯವಿದೆ. ಈ ಭಾರತವನ್ನು ರಾವಣಪುರಿಯಿಂದ ಪುನಃ ವಿಷ್ಣುಪುರಿಯನ್ನಾಗಿ ಮಾಡಬೇಕು. ಈಗ ತಂದೆಯೂ ಸಹ ಗುಪ್ತವಾಗಿದ್ದಾರೆ, ವಿದ್ಯಾಭ್ಯಾಸವೂ ಗುಪ್ತವಾಗಿದೆ. ಸೆಂಟರ್ಸ್ ಅಂತೂ ಬಹಳಷ್ಟು ಇವೆ. ಚಿಕ್ಕ ಹಳ್ಳಿಗಳಲ್ಲಿ, ದೊಡ್ಡ ನಗರಗಳಲ್ಲಿ, ಚಿಕ್ಕ ದೊಡ್ಡ ಎಲ್ಲ ಹಳ್ಳಿಗಳಲ್ಲಿ ಚಿಕ್ಕ ದೊಡ್ಡ ಸೆಂಟರ್ಸ್ ಅಂತೂ ಇವೆ. ಮತ್ತು ಮಕ್ಕಳು ಸಹ ಬಹಳಷ್ಟು ಜನ ಇದ್ದೀರಾ. ಈಗ ತಾವು ಮಕ್ಕಳು ಚಾಲೆಂಜ್ ಅಂತೂ ಮಾಡಿದ್ದೀರ ಮತ್ತು ಬರೆಯಲು ಬೇಕು. ಯಾವಾಗ ಯಾವುದೇ ಪುಸ್ತಕಗಳನ್ನು ತಯಾರು ಮಾಡಲಾಗುವುದು ಅದರಲ್ಲಿ ಬರೆಯಬೇಕು, ನಾವು ಈ ನಮ್ಮ ಭಾರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿಯೇ ಬಿಡುತ್ತೇವೆ. ತಾವು ಸಹ ತಮ್ಮ ಭಾರತ ಭೂಮಿಯನ್ನು ಬಹಳ ಪ್ರೀತಿ ಮಾಡ್ತೀರಾ ಅಲ್ವಾ? ಭಾರತ ಭೂಮಿ ಬಹಳ ಪ್ರಿಯ ಅಲ್ವಾ? ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ, ಈ ಭಾರತವೇ ಸ್ವರ್ಗವಾಗಿತ್ತು. ಇದು 5,000 ವರ್ಷಗಳಾಗಿವೆ. ಭಾರತ ಬಹಳ ಶಾನ್ದಾರ್ ಆಗಿತ್ತು. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು. ತಾವು ಬ್ರಹ್ಮಮುಖ ವಂಶಾವಳಿಯರಿಗೆ ಈ ಜ್ಞಾನವಿದೆ. ಈ ಭಾರತವನ್ನು ಶ್ರೀಮತದಂತೆ ನಾವು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕು. ಎಲ್ಲರಿಗೂ ಮಾರ್ಗ ತೋರಿಸಬೇಕು. ಯಾವುದೇ ಘರ್ಷಣೆಯ ಮಾತಂತೂ ಇಲ್ಲ. ಪರಸ್ಪರದಲ್ಲಿ ಕುಳಿತು ಸಲಹೆ ಮಾಡಬೇಕು. ಈ ಪ್ರದರ್ಶನೀಯ ಚಿತ್ರಗಳ ಮೂಲಕ ನಾವು ಈ ರೀತಿ ಏನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಪ್ರಚಾರ ಮಾಡಿದಾಗ, ಪತ್ರಿಕೆಗಳಲ್ಲಿ ಚಿತ್ರಗಳನ್ನು ಕೊಟ್ಟಾಗ ಬಾಬನ ಸಂದೇಶ ಚೆನ್ನಾಗಿ ಆಗತ್ತೆ. ಇದು ಪರಸ್ಪರದಲ್ಲಿ ಕೂತ್ಕೊಂಡು ಸೆಮಿನಾರ್ ಮಾಡಬೇಕು. ಹೀಗೆ ಸರ್ಕಾರದವರು ಪರಸ್ಪರದಲ್ಲಿ ಸೇರ್ತಾರೆ, ಸಲಹೆ ತಗೊಳ್ತಾರೆ, ಭಾರತವನ್ನು ನಾವು ಹೇಗೆ ಸುಧಾರಣೆ ಮಾಡಬೇಕೆಂದು. ಇಷ್ಟೊಂದು ಮತಭೇದಗಳಾಗಿವೆ. ಅವರು ಪರಸ್ಪರದಲ್ಲಿ ಸೇರಿ ಸರಿ ಮಾಡಬೇಕು. ಭಾರತದಲ್ಲಿ ಶಾಂತಿ ಸುಖ ಪುನಃ ಹೇಗೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ಸರ್ಕಾರದವರು ಪುರುಷಾರ್ಥ ಮಾಡ್ತಿರ್ತಾರೆ. ಸರ್ಕಾರದ ಪುರುಷಾರ್ಥ ನಡೆಯುತ್ತಿರತ್ತೆ. ತಾವು ಸಹ ಪಾಂಡವ ಸರ್ಕಾರದವರೆಂದು ಗಾಯನವಾಗಿದೆ. ಇದು ಬಹಳ ದೊಡ್ಡ ಈಶ್ವರೀಯ ಸರ್ಕಾರವಾಗಿದೆ. ಇದಕ್ಕೆ ವಾಸ್ತವದಲ್ಲಿ ಹೇಳಲಾಗತ್ತೆ ಪಾವನ ಈಶ್ವರೀಯ ಸರ್ಕಾರ. ಪತಿತ ಪಾವನ ತಂದೆಯೇ ಪತಿತ ಮಕ್ಕಳಿಗೆ ಕುಳಿತು ಪಾವನ ಪ್ರಪಂಚಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಮುಖ್ಯವಾಗಿರುವುದೇ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇದಾಗಿದೆ ರುದ್ರ ಜ್ಞಾನ ಯಜ್ಞ. ರುದ್ರ ಎಂದು ಹೇಳಲಾಗುವುದು ಈಶ್ವರ, ತಂದೆಗೆ, ಶಿವನಿಗೆ. ಗಾಯನವೂ ಇದೆ. ತಂದೆಯೇ ಬಂದು ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದರು. ಟೈಮ್ ಅವರು ಜಾಸ್ತಿ ಬರೆದು ಬಿಟ್ಟಿದ್ದಾರೆ. ಅಜ್ಞಾನದ ನಿದ್ದೆಯಲ್ಲಿ ಎಲ್ಲರೂ ಮಲಗಿದ್ದಾರೆ. ಈಗ ತಮ್ಮನ್ನು ಬಾಬಾರವರು ಜಾಗೃತ ಮಾಡಿದ್ದಾರೆ. ತಾವು ಅನ್ಯರನ್ನು ಜಾಗೃತ ಮಾಡಬೇಕು. ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಾವು ಜಾಗೃತರಾಗಿ ಇದ್ದೀರಾ. ಈ ಸಮಯದವರೆಗೆ ಯಾರು ಹೇಗೆ ಎಷ್ಟು ಪುರುಷಾರ್ಥ ಮಾಡಿದ್ದೀರಾ ಅಷ್ಟೇ ಕಲ್ಪದ ಮೊದಲು ಮಾಡಿದ್ದೀರಿ. ಯುದ್ಧದ ಮೈದಾನದಲ್ಲಿ ಏರುಪೇರುಗಳಂತೂ ನಡೆಯುತ್ತಿರುತ್ತವೆ. ಕೆಲವೊಮ್ಮೆ ಮಾಯೆಯ ಜೋರು ಇರುತ್ತೆ, ಕೆಲವೊಮ್ಮೆ ಈಶ್ವರೀಯ ಸಂತಾನರ ಜೋರಿರುತ್ತೆ, ಕೆಲವೊಮ್ಮೆ ಸರ್ವಿಸು ತುಂಬ ಚೆನ್ನಾಗಿ ತೀಕ್ಷ್ಣವಾಗಿ ನಡೆಯುತ್ತೆ, ಕೆಲವೊಮ್ಮೆ ಅಲ್ಲಲ್ಲಿ ಮಕ್ಕಳಲ್ಲಿ ಮಾಯೆಯ ವಿಘ್ನಗಳು ಬರುತ್ತವೆ.
ಮಾಯೆ ಏಕದಂ ಮೂರ್ಛಿತರನ್ನಾಗಿ ಮಾಡುತ್ತದೆ. ಯುದ್ಧದ ಮೈದಾನ ಅಲ್ವಾ? ರಾವಣ ಮಾಯೆ ರಾಮನ ಸಂತಾನರನ್ನು ಬೇಹೋಶ್ ಮಾಡಿಬಿಡತ್ತೆ, ಮೂರ್ಛಿತರನ್ನಾಗಿ ಮಾಡತ್ತೆ. ಲಕ್ಷ್ಮಣನಿಗಾಗಿ ಕತೆ ಇದೆ ಅಲ್ವಾ? ತಾವು ಹೇಳುತ್ತೀರಾ ಎಲ್ಲ ಮನುಷ್ಯರು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ತಾವು ಈಶ್ವರಿಯ ಸಂಪ್ರದಾಯದವರೇ ಈ ರೀತಿ ಹೇಳುತ್ತೀರಾ. ಜ್ಞಾನ ಸೂರ್ಯ ಶಿವ ತಂದೆ ಸಿಕ್ಕಿದ್ದಾರೆ ಅಂದಾಗ ಎದ್ದಿದ್ದೀರಾ. ಯಾರು ಎದ್ದಿದ್ದೀರಾ ಅವರೇ ತಿಳಿದುಕೊಳ್ಳುತ್ತೀರಾ. ಇದರಲ್ಲಿ ಒಬ್ಬರಿಗೊಬ್ಬರು ಏನೂ ಹೇಳುವ ಅವಶ್ಯಕತೆ ಇಲ್ಲ. ತಾವು ತಿಳಿದುಕೊಂಡಿದ್ದೀರಾ ನಾವು ಈಶ್ವರಿಯ ಸಂತಾನರು, ಜಾಗೃತರಾಗಿದ್ದೇವೆ, ಈಶ್ವರಿಯ ಸಂಪ್ರದಾಯದವರಾಗಿದ್ದೇವೆ. ಬಾಕಿ ಎಲ್ಲರೂ ಮಲಗಿದ್ದಾರೆ. ಅವರು ಇದನ್ನು ತಿಳಿದುಕೊಂಡಿಲ್ಲ. ಪರಮಪಿತ ಪರಮಾತ್ಮ ಬಂದಿದ್ದಾರೆ ಮಕ್ಕಳಿಗೆ ಆಸ್ತಿ ಕೊಡಲು, ಬಿಲ್ಕುಲ್ ಮರೆತಿದ್ದಾರೆ. ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ. ಭಾರತವನ್ನು ಸ್ವರ್ಗದ ಮಾಲೀಕ ಮಾಡುತ್ತಿದ್ದಾರೆ. ಭಾರತ ಸ್ವರ್ಗದ ಮಾಲೀಕ ಆಗಿತ್ತು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಪರಂಪಿತ ಪರಮಾತ್ಮನ ಜನ್ಮವೂ ಇಲ್ಲಿಯೇ ಆಗುವುದು. ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಲ್ವಾ? ಅವಶ್ಯವಾಗಿ ಆ ಶಿವ ತಂದೆಯೇ ಬಂದು ಏನಾದರೂ ಮಾಡಿದ್ದಾರೆ ಅಲ್ವಾ? ಬುದ್ಧಿ ಹೇಳುತ್ತೆ ಅವಶ್ಯವಾಗಿ ಬಂದು ಸ್ವರ್ಗದ ಸ್ಥಾಪನೆ ಮಾಡಿ ಎಂದು. ಪ್ರೇರಣೆಯಿಂದ ಏನು ಸ್ಥಾಪನೆ ಆಗುವುದಿಲ್ಲ. ಬಾಬರೂರು ಸಾಕಾರದಲ್ಲಿ ಇಲ್ಲಿ ಬರಬೇಕಾಗತ್ತೆ, ಪ್ರೇರಣೆಯಿಂದ ಏನೂ ಆಗೋದಿಲ್ಲ. ಇಲ್ಲಿಯಂತೂ ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲಾಗುವುದು, ನೆನಪಿನ ಯಾತ್ರೆ ತಿಳಿಸಲಾಗುವುದು. ಪ್ರೇರಣೆಯಿಂದ ಏನು ಶಬ್ದ ಇರೋದಿಲ್ಲ ಅಲ್ವಾ? ತಿಳ್ಕೊಳ್ತಾರೆ ಶಂಕರನಿಗೆ ಪ್ರೇರಣೆಯಾಯಿತು, ಆಗ ಯಾದವರು ಮುಸಲ್ಸು ಅಣುಬಾಂಬ್ಸ್ ಎಲ್ಲ ತಯಾರು ಮಾಡಿದ್ರು ಎಂದು. ಆದರೆ ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ. ತಾವು ತಿಳಿದುಕೊಂಡಿದ್ದೀರಾ ಇವರ ಪಾತ್ರ ಡ್ರಾಮಾದಲ್ಲಿ ಅಣುಬಾಂಬ್ಸನ್ನು ತಯಾರು ಮಾಡುವಂತಹದ್ದು ಇದೆ. ಯಾರೆಲ್ಲ ಅಣುಬಾಂಬ್ಸ್ ತಯಾರಿಸುವ ವಿಜ್ಞಾನಿಗಳಿದ್ದಾರೆ ಅವರ ಪಾತ್ರವೇ ಅದಾಗಿದೆ. ಪ್ರೇರಣೆಯ ಮಾತಿಲ್ಲ. ಡ್ರಾಮಾನುಸಾರವಾಗಿ ವಿನಾಶವಂತೂ ಆಗಲೇಬೇಕು. ಗಾಯನವೂ ಇದೆ. ಮಹಾಭಾರತ ಯುದ್ಧದಲ್ಲಿ ಅಣುಬಾಂಬ್ಸು ಕೆಲಸಕ್ಕೆ ಬಂದವೆಂದು ಅಂದಾಗ ಏನೆಲ್ಲ ಕಳೆದು ಹೋಗಿದೆ ಅದು ಪುನಃ ಪುನರಾವರ್ತನೆ ಆಗುವುದು. ತಾವು ಗ್ಯಾರಂಟಿ ಮಾಡುತ್ತೀರಾ ನಾವು ಭಾರತದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇವೆ, ಅಲ್ಲಿ ಒಂದೇ ಧರ್ಮವಿರುವುದು. ತಾವು ಈ ರೀತಿ ಬರೆಯುವುದಿಲ್ಲ ಅನೇಕ ಧರ್ಮಗಳ ವಿನಾಶವಾಗುವುದೆಂದು. ಚಿತ್ರದಲ್ಲಂತೂ ತೋರಿಸಲಾಗಿದೆ. ಸ್ವರ್ಗದ ಸ್ಥಾಪನೆಯಾದಾಗ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ತಮಗೆ ತಿಳುವಳಿಕೆಯಲ್ಲಿ ಬಂದಿದೆ ಎಲ್ಲರಿಗಿಂತ ದೊಡ್ಡ ಪಾತ್ರ ಶಿವ ತಂದೆಯದು, ಅನಂತರ ಬ್ರಹ್ಮರವರದು, ನಂತರ ವಿಷ್ಣುವುದು. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಇದು ಬಹಳ ಗುಹ್ಯ ಮಾತಾಗಿದೆ. ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ, ಬ್ರಹ್ಮರವರಿಂದ ಮತ್ತೆ ವಿಷ್ಣು ಹೇಗಾಗುತ್ತಾರೆ? ಇದು ಸೆನ್ಸಿಬಲ್ ಮಕ್ಕಳ ಬುದ್ಧಿಯಲ್ಲಿ ತಕ್ಷಣ ಬರುವುದು. ದೈವಿ ಸಂಪ್ರದಾಯದವರಂತೂ ಆಗಿದ್ದೀರಾ, ಒಬ್ಬರ ಮಾತಿಲ್ಲ. ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಪ್ರಪಂಚದಲ್ಲಿ ಒಬ್ಬ ಮನುಷ್ಯರು ತಿಳಿದುಕೊಂಡಿಲ್ಲ. ಬಲೆ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಿನ ಪೂಜೆ ಮಾಡುತ್ತಾರೆ, ಆದರೆ ಅವರಿಗೆ ಇದು ಗೊತ್ತಿಲ್ಲ ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣ. ಹೊಸ ಪ್ರಪಂಚದಲ್ಲಿ ಇವರು ರಾಜ್ಯ ಮಾಡುತ್ತಾರೆ. ಬಾಕಿ 4 ಭುಜವುಳ್ಳಂತಹ ಮನುಷ್ಯರೇನೂ ಇಲ್ಲ. ಸೂಕ್ಷ್ಮವತನದಲ್ಲಿ ಮುಖ್ಯ ಗುರಿ ಉದ್ದೇಶವನ್ನು ತೋರಿಸಲಾಗುವುದು, ಪ್ರವೃತ್ತಿ ಮಾರ್ಗದ್ದು ಬಾಬಾ ಹೇಳ್ತಾರೆ. ಆದರೆ ಸ್ಥೂಲ ಪ್ರಪಂಚದಲ್ಲಿ ಪಾತ್ರ ಮಾಡುವಂತಹದ್ದು. ಇದು ಹೇಗೆ ಪುನರಾವರ್ತನೆ ಆಗುತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ. ತಂದೆಯನ್ನೇ ತಿಳಿದುಕೊಂಡಿಲ್ಲ ಅಂದಾಗ ತಂದೆಯ ರಚನೆಯನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ? ತಂದೆಯೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಋಷಿ ಮುನಿಗಳು ಹೇಳುತ್ತಿದ್ದರು ನಾವು ತಿಳಿದುಕೊಂಡಿಲ್ಲ ಎಂದು. ಬಾಬಾರವನನ್ನು ತಿಳಿದುಕೊಂಡರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ ನಾನು ಒಂದೇ ಬಾರಿ ಬಂದು ತಾವು ಮಕ್ಕಳಿಗೆ ಪೂರ್ತಿ ಜ್ಞಾನವನ್ನು ತಿಳಿಸುತ್ತೇನೆ, ಆಮೇಲೆ ಬರುವುದೇ ಇಲ್ಲ ಅಂದಾಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಹೇಗೆ? ಬಾಬಾ ಸ್ವಯಂ ಹೇಳುತ್ತಾರೆ
ನಾನು ಸಂಗಮ ಯುಗ ಬಿಟ್ಟರೆ ಮತ್ತೆಂದಿಗೂ ಬರುವುದಿಲ್ಲ, ಕೇವಲ ಸಂಗಮ ಯುಗದಲ್ಲಿ ಅಷ್ಟೇ ಬರುತ್ತೇನೆ. ನನ್ನನ್ನು ಸಂಗಮ ಯುಗದಲ್ಲಿಯೇ ಕರೆಯುತ್ತೀರಾ? ಪಾವನ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು, ಪತಿತ ಎಂದು ಕಲಿಯುಗಕ್ಕೆ ಹೇಳಲಾಗುವುದು ಅಂದಾಗ ಅವಶ್ಯವಾಗಿ ನಾನು ಬರುತ್ತೇನೆ ಪತಿತ ಪ್ರಪಂಚದ ಅಂತಿಮದಲ್ಲಿ. ಕಲಿಯುಗದ ಅಂತಿಮದಲ್ಲಿ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತೇನೆ. ಸತ್ಯಯುಗದಲ್ಲಿ ಪಾವನರಿರುತ್ತಾರೆ. ಇದು ಸಹಜ ಮಾತಲ್ವಾ? ಮನುಷ್ಯರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ, ಪತಿತ ಪಾವನ ತಂದೆ ಯಾವಾಗ ಬರುತ್ತಾರೆ ಎಂದು. ಈಗಂತೂ ಕಲಿಯುಗದ ಅಂತ್ಯ ಎಂದು ಹೇಳಲಾಗುವುದು. ಒಂದು ವೇಳೆ ಹೇಳ್ತಾರೆ ಕಲಿಯುಗದಲ್ಲಿ ಇನ್ನೂ 40,000 ವರ್ಷಗಳ ಕಾಲ ಇದೆ ಎಂದು. ಮತ್ತು ಇನ್ನೆಷ್ಟು ಪತಿತರಾಗಬೇಕು? ಇನ್ನು ಈಗಲೇ ಇಷ್ಟು ಪತಿತ ಆಗಿದ್ದಾರೆ, ಇನ್ನು 40,000 ವರ್ಷಗಳ ಕಾಲ ಇದ್ದರೆ ಇನ್ನೆಷ್ಟು ಪತಿತ ಆಗಬಹುದು? ಎಷ್ಟು ದುಃಖ ಇದೆ. ಸುಖ ಅಂತೂ ಇಲ್ಲವೇ ಇಲ್ಲ. ಏನೂ ಗೊತ್ತೇ ಇಲ್ಲದ ಕಾರಣ ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ. ತಾವಂತೂ ತಿಳ್ಕೊಂಡಿದ್ದೀರಾ ಅಂದಾಗ ತಾವು ಮಕ್ಕಳು ಪರಸ್ಪರದಲ್ಲಿ ಸೇರಬೇಕು. ಚಿತ್ರಗಳ ಬಗ್ಗೆ ಒಳ್ಳೆಯ ರೀತಿ ತಿಳಿಸಬೇಕು ಅನ್ಯರಿಗೆ. ಇದು ಸಹ ಡ್ರಾಮಾನುಸಾರವಾಗಿ ಚಿತ್ರಗಳೆಲ್ಲ ತಯಾರಾಗಿವೆ. ತಾವು ತಿಳಿದುಕೊಂಡಿದ್ದೀರಾ? ಯಾವ ಸಮಯ ಕಳೆದು ಹೋಗಿದೆ ಪುನಃ ಡ್ರಾಮಾ ಅದೇ ರೀತಿ ನಡೆಯುವುದು. ಮಕ್ಕಳ ಸ್ಥಿತಿಯೂ ಸಹ ಕೆಲವೊಮ್ಮೆ ಏರುಪೇರಾಗತ್ತೆ, ಕೆಲವು ಸಲ ಚೆನ್ನಾಗಿರುತ್ತೆ, ಕೆಲವು ಸಲ ಇರೋದಿಲ್ಲ. ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ಕೆಲವೊಮ್ಮೆ ಗ್ರಹಚಾರ ಕುಳಿತುಕೊಂಡ್ಬಿಡತ್ತೆ. ಆಗ ಆ ಗ್ರಹಚಾರವನ್ನು ಅಳಿಸಲು ಎಷ್ಟು ಪ್ರಯತ್ನ ಮಾಡುತ್ತಾರೆ. ಬಾಬಾ ಗಳಿಗೆಗೂ ಹೇಳುತ್ತಾರೆ, ಮಕ್ಕಳೇ ತಾವು ದೇಹಾಭಿಮಾನದಲ್ಲಿ ಬರುತ್ತೀರಾ, ಆದ್ದರಿಂದ ಘರ್ಷಣೆ ಆಗುವುದು. ಇದರಲ್ಲಿ ದೇಹಿ ಅಭಿಮಾನಿ ಆಗಬೇಕು. ಮಕ್ಕಳಲ್ಲಿ ದೇಹಾಭಿಮಾನ ಬಹಳ ಇದೆ. ತಾವು ದೇಹಿ ಅಭಿಮಾನಿಯಾದಾಗ ತಂದೆಯ ನೆನಪಿರುವುದು ಮತ್ತು ಸರ್ವಿಸ್ನಲ್ಲಿ ಉನ್ನತಿ ಮಾಡುತ್ತಿರುತ್ತೀರಾ. ಶ್ರೇಷ್ಠ ಪದವಿ ಯಾರು ಪಡೆದುಕೊಳ್ಳಬೇಕಾಗಿದೆ ಅವರು ಸದಾ ಸರ್ವಿಸ್ನಲ್ಲಿ ತೊಡಗಿರುತ್ತಾರೆ. ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥ ಮಾಡುವುದಿಲ್ಲ. ಸ್ವಯಂ ಹೇಳುತ್ತಾರೆ, ಬಾಬಾ ನಮಗೆ ಧಾರಣೆ ಆಗುವುದಿಲ್ಲ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಎಂದು. ಯಾರಿಗೆ ಧಾರಣೆ ಆಗುವುದು ಅವರಿಗೆ ಬಹಳ ಖುಷಿ ಇರುವುದು. ತಿಳಿದುಕೊಳ್ಳುತ್ತಾರೆ ಶಿವ ತಂದೆ ಬಂದಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ತಾವು ಒಳ್ಳೆಯ ರೀತಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸಿರಿ. ಕೆಲವರಂತೂ ಸರ್ವಿಸ್ನಲ್ಲಿಯೇ ತೊಡಗಿರುತ್ತಾರೆ, ಪುರುಷಾರ್ಥ ಮಾಡುತ್ತಿರುತ್ತಾರೆ. ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ? ಏನೆಲ್ಲ ಸಮಯ ಕಳೆದು ಹೋಗುತ್ತೆ, ಡ್ರಾಮಾದಲ್ಲಿ ನಿಗದಿಯಾಗಿದೆ, ಅದು ಪುನಃ ಪುನರಾವರ್ತನೆ ಆಗುವುದು. ತಾವು ಮಕ್ಕಳಿಗೆ ತಿಳಿಸಲಾಗುವುದು. ಹೊರಗೆ ಭಾಷಣ ಮಾಡಲು ಹೋದಾಗ ಅನೇಕ ಪ್ರಕಾರದ ಹೊಸಬರು ಬರುತ್ತಾರೆ ಕೇಳಲು. ತಾವು ತಿಳಿದುಕೊಳ್ಳುತ್ತೀರಾ? ಗೀತೆ, ವೇದ, ಶಾಸ್ತ್ರ ಇವುಗಳ ಬಗ್ಗೆ ಮನುಷ್ಯರು ಭಾಷಣ ಮಾಡುತ್ತಾರೆ. ಅವ್ರಿಗಿದು ಗೊತ್ತಿಲ್ಲ. ಇಲ್ಲಿ ಈಶ್ವರ ತನ್ನ ಮತ್ತು ತನ್ನ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಎಂದು. ರಚಯಿತ ತಂದೆಯೇ ಬಂದು ಜ್ಞಾನ ತಿಳಿಸುತ್ತಾರೆ, ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಇದು ತಂದೆಯ ಕೆಲಸವಾಗಿದೆ. ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲ. ಇದು ಹೊಸ ಮಾತಾಗಿದೆ. ಬಾಬಾ ಬಾರಿಗೂ ಹೇಳುತ್ತಾರೆ, ಎಲ್ಲೇ ಹೋದರೂ ಮೊಟ್ಟ ಮೊದಲು ತಿಳಿಸಿರಿ, ಗೀತೆಯ ಭಗವಂತ ಯಾರು, ಶ್ರೀಕೃಷ್ಣನ ಅಥವಾ ನಿರಾಕಾರ ಶಿವನ. ಈ ಮಾತುಗಳು ಪ್ರೊಜೆಕ್ಟರಲ್ಲಿ ತಾವು ತಿಳಿಸಲಾಗುವುದಿಲ್ಲ. ಪ್ರದರ್ಶನಿಯಲ್ಲಿ ಚಿತ್ರಗಳು ಸನ್ಮುಖದಲ್ಲಿ ಇರುತ್ತವೆ. ಅವುಗಳ ಬಗ್ಗೆ ತಿಳಿಸಿ ತಾವು ಕೇಳಬಹುದು. ಈಗ ಹೇಳಿ, ಗೀತೆಯ ಭಗವಂತ ಯಾರು? ಜ್ಞಾನ ಸಾಗರ ಯಾರು? ಶ್ರೀಕೃಷ್ಣನಿಗೆ ಸಾಗರ ಎಂದು ಹೇಳಲಾಗುವುದಿಲ್ಲ. ಪವಿತ್ರತೆ, ಸುಖ, ಶಾಂತಿಯ ಸಾಗರ, ಮುಕ್ತಿದಾತ, ಮಾರ್ಗದರ್ಶಕ ಯಾರು? ಚಿತ್ರಗಳನ್ನು ಇಟ್ಕೊಂಡು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಆಮೇಲೆ ಈ ಪ್ರಶ್ನೆ ಕೇಳಬೇಕು. ಮೊಟ್ಟ ಮೊದಲು ಬರೆಯಬೇಕು, ಫಾರಂ ತುಂಬಿಸಿಕೊಳ್ಳಬೇಕು. ಅನಂತರ ಎಲ್ಲರಿಂದ ಸಿಗ್ನೇಚರ್ ತಗೊಳ್ಬೇಕು, ಸೈನ್ ಮಾಡಿಸ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಪಕ್ಷಿಗಳ ಕೂಗು ಬರ್ತಾ ಇತ್ತು. ಬಾಬಾ ಮುರಳಿ ನುಡಿಸುವಾಗ ಪಕ್ಷಿಗಳ ಚಿಲಿಪಿಲಿ ಗಾನ ಬರ್ತಾ ಇತ್ತು.
ಬಾಬಾ ಹೇಳ್ತಾರೆ, ಪಕ್ಷಿಗಳು ನೋಡಿ ಹೆಂಗೆ ಜಗಳ ಮಾಡಿಕೊಳ್ಳುತ್ತೆ. ಈ ಸಮಯದಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಜಗಳ ಕಲಹವೇ ಇದೆ. ಮನುಷ್ಯರು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ. ಮನುಷ್ಯರಲ್ಲಿಯೇ ತಿಳಿದುಕೊಳ್ಳುವ ಬುದ್ಧಿ ಇದೆ. ಪಂಚವಿಕಾರಗಳು ಮನುಷ್ಯನಲ್ಲಿಯೇ ಇವೆ. ಪ್ರಾಣಿಗಳ ಮಾತಂತೂ ಇಲ್ಲ. ಇದಾಗಿದೆ ವಿಕಾರಿ ಪ್ರಪಂಚ, ಮನುಷ್ಯರ ಪ್ರಪಂಚ ಎಂದು ಹೇಳಲಾಗುವುದು. ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯವಿದೆ, ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯ. ಈಗ ತಮಗೆ ಪೂರ್ತಿ ವ್ಯತ್ಯಾಸ ಗೊತ್ತಿದೆ. ತಾವು ಸಿದ್ಧ ಮಾಡಿ ತಿಳಿಸಬಹುದು. ಮೆಟ್ಟಿಲಿನ ಚಿತ್ರದಲ್ಲಂತೂ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ, ಕೆಳಗೆ ಪತಿತರು ಮೇಲೆ ಪಾವನರು. ಇದರಲ್ಲಂತೂ ತುಂಬ ಸ್ಪಷ್ಟವಾಗಿದೆ. ಮೆಟ್ಟಿಲಿನ ಚಿತ್ರ ಮುಖ್ಯವಾಗಿದೆ. ಇಳಿಯುವ ಕಲೆ ಮತ್ತು ಹತ್ತುವ ಕಲೆಯ ಜ್ಞಾನ ಸ್ಪಷ್ಟವಾಗಿದೆ. ಈ ಮೆಟ್ಟಿಲಿನ ಚಿತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಅರಿತು ಏನು ಬರೆಯೋದು, ಮನುಷ್ಯರಿಗೆ ಬಿಲ್ಕುಲ್ ಒಳ್ಳೆಯ ರೀತಿ ಅರ್ಥ ಆಗಬೇಕು. ಇದು ಪತಿತ ಪ್ರಪಂಚ, ಸತ್ಯಯುಗ ಪಾವನ ಪ್ರಪಂಚ. ಇದು ಅರ್ಥ ಆಗಬೇಕು ಅವ್ರಿಗೆ. ಆ ರೀತಿ ಹೇಗೆ ಬರಿಬೇಕು ವಿಚಾರ ಮಾಡಿ ಅಂತಾರೆ ಬಾಬಾ. ಈ ಪ್ರಪಂಚದಲ್ಲಂತೂ ಎಲ್ಲರೂ ಪತಿತರು, ಪಾವನರು ಒಬ್ಬರು ಇಲ್ಲ. ಹಗಲು ರಾತ್ರಿ ಇದೇ ವಿಚಾರ ನಡೆಯಬೇಕು. ಆತಂ ಪ್ರಕಾಶ್ ಮಗು ಬರೀತಾರೆ, ಬಾಬಾ ಈ ಚಿತ್ರಗಳನ್ನು ಮಾಡಿಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಬಲೆ ವಿಚಾರ ಸಾಗರ ಮಂಥನ ಮಾಡಿ ಯಾವುದೇ ಚಿತ್ರ ತಯಾರು ಮಾಡಿ, ಆದರೆ ಮೆಟ್ಟಿಲಿನ ಚಿತ್ರ ತುಂಬ ಚೆನ್ನಾಗಿರಬೇಕು. ಇದರ ಬಗ್ಗೆ ಬಹಳ ತಿಳಿಸಬಹುದು. 84 ಜನ್ಮಗಳು ಪೂರ್ಣ ಮಾಡಿ ನಂತರ ಮೊದಲ ನಂಬರಿನ ಜನ್ಮ ಪಡೆದುಕೊಳ್ಳುತ್ತೇವೆ. ಅನಂತರ ಇಳಿಯುವ ಕಲೆಯಿಂದ ಹತ್ತುವ ಕಲೆಯಲ್ಲಿ ಹೋಗಬೇಕು. ಅದರಲ್ಲಿ ಪ್ರತಿಯೊಬ್ಬರ ವಿಚಾರವನ್ನು ಅಂದರೆ ಪ್ರತಿಯೊಬ್ಬರಿಗೂ ವಿಚಾರ ನಡಿಬೇಕು. ಆ ರೀತಿ ಚಿತ್ರ ತಯಾರು ಮಾಡಬೇಕು ಅಂತಾರೆ ಬಾಬಾ. ಇಲ್ಲ ಅಂದರೆ ಸರ್ವಿಸು ಹೇಗೆ ಮಾಡ್ತೀರಾ? ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗುವುದು. ಸತ್ಯಯುಗದ ನಂತರ ಮೆಟ್ಟಿಲನ್ನು ಇಳಿಯಬೇಕಾಗುವುದು. ಇದು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ. ನಾವು ಪಾತ್ರಧಾರಿಗಳಾಗಿದ್ದೇವೆ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಸೀದಾ ಸತ್ಯಯುಗದಲ್ಲಿ ಬರುವುದಿಲ್ಲ. ಮೊದಲು ಶಾಂತಿಧಾಮದಲ್ಲಿ ಹೋಗುತ್ತೇವೆ. ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ. ತಮ್ಮನ್ನು ತಾವು ಪಾತ್ರಧಾರಿಗಳೆಂದು ತಿಳಿದುಕೊಳ್ಳುತ್ತೀರಾ. ಈ ಡ್ರಾಮಾದಲ್ಲಿ ಪ್ರಪಂಚದಲ್ಲಿ ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ನಾವು ಪಾತ್ರಧಾರಿಗಳೆಂದು. ನಾವು ಬರೆಯುತ್ತೇವೆ, ಪಾತ್ರಧಾರಿಗಳಿದ್ದರೂ ಸಹ ಡ್ರಾಮಾದ ಕ್ರಿಯೇಟರ್, ಡೈರೆಕ್ಟರ್, ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದರೆ ಫಸ್ಟ್ ಕ್ಲಾಸ್ ಬುದ್ಧಿಹೀನರು. ಇದಂತೂ ಭಗವಾನು ವಾಚ ಆಗಿದೆ, ನಾವು ಹೇಳ್ತಾ ಇಲ್ಲ, ಬಾಬಾ ಹೇಳುತ್ತಾ ಇದ್ದಾರಲ್ವಾ. ಶಿವ ಭಗವಾನು ವಾಚ ಬ್ರಹ್ಮರವರ ತನುವಿನ ಮೂಲಕ ಜ್ಞಾನ ಸಾಗರ ನಿರಾಕಾರ ತಂದೆಯಾಗಿದ್ದಾರೆ. ಅವರಿಗೆ ತಮ್ಮ ಶರೀರ ಇಲ್ಲ. ತುಂಬ ತಿಳಿದುಕೊಳ್ಳುವಂತಹ ಯುಕ್ತಿಗಳು ಇರಬೇಕು. ತಾವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ನಾವು ಯಾರ ನಿಂದನೆಯನ್ನು ಮಾಡುವುದಿಲ್ಲ. ಇದಂತೂ ರೈಟ್ ಮಾತಲ್ವಾ. ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಅವರೆಲ್ಲರ ಚಿತ್ರವನ್ನು ತಾವು ಹಾಕಬಹುದು. ಅಂದರೆ ಚಿತ್ರಗಳು ಮಾಡಿಸಬಹುದು. ಮೆಟ್ಟಿಲಿನ ಚಿತ್ರ ತೋರಿಸಬಹುದು, ಯಾರಿಗೆ ಬೇಕಾದರೂ ತೋರಿಸಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಲು ಅಥವಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಪರಸ್ಪರದಲ್ಲಿ ಸೆಮಿನಾರ್ ಮಾಡಬೇಕು. ಶ್ರೀಮತದಂತೆ ಭಾರತದ ಅಂತಹ ಸೇವೆ ಮಾಡಬೇಕು. ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಲು, ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಪರಸ್ಪರದಲ್ಲಿ ಸೆಮಿನಾರ್ ಮಾಡಬೇಕು. ಶ್ರೀಮತದಂತೆ ಭಾರತಕ್ಕೆ ಅಂತಹ ಸೇವೆ ಮಾಡಬೇಕು. ಎರಡನೇ ಪಾಯಿಂಟು, ಸರ್ವಿಸ್ನಲ್ಲಿ ಉನ್ನತಿ ಮಾಡಲು ಮತ್ತು ಸರ್ವಿಸ್ಸಿಂದ ಶ್ರೇಷ್ಠ ಪದವಿ ಪಡೆಯಲು ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ವರದಾನ, ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವಂತಹ
ನಂಬರ್ 1 ಅಧಿಕಾರಿ ಆಗಿರಿ. ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವಂತಹ ನಂಬರ್ 1 ಅಧಿಕಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ಪವಿತ್ರತೆಯ ಪ್ರತಿಜ್ಞೆಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತಾರೆ ಅವರಿಗೆ ಸುಖ ಶಾಂತಿಯ ಅನುಭೂತಿ ಸ್ವತಃವಾಗಿ ಆಗುವುದು. ಪವಿತ್ರತೆಯ ಅಧಿಕಾರ ಪಡೆಯುವುದರಲ್ಲಿ ನಂಬರ್ 1 ಇರಬೇಕು. ಅಂದರೆ ಅರ್ಥ ಸರ್ವ ಪ್ರಾಪ್ತಿಗಳಲ್ಲಿ ನಂಬರ್ 1 ಆಗಬೇಕು. ಆದ್ದರಿಂದ ಪವಿತ್ರತೆಯ ತಳಪಾಯವನ್ನು ಎಂದಿಗೂ ಬಲಹೀನ ಮಾಡಿಕೊಳ್ಳಬಾರದು. ಆಗಲೇ ಲಾಸ್ಟ್ ಸೋ ಫಾಸ್ಟ್ ಆಗುತ್ತೀರಾ. ಈ ಧರ್ಮದಲ್ಲಿ ಸದಾ ಸ್ಥಿತರಾಗಿರಬೇಕು. ಏನೇ ಆಗಲಿ, ಬಲೆ ವ್ಯಕ್ತಿ, ಪ್ರಕೃತಿ, ಪರಿಸ್ಥಿತಿಗಳು ಎಷ್ಟೇ ಅಲುಗಾಡಿಸಲಿ, ಆದರೆ ಭೂಮಿ ಬಿರಿದರೂ ಧರ್ಮವನ್ನು ಬಿಡಬಾರದು. ಸ್ಲೋಗನ್. ವ್ಯರ್ಥದಿಂದ ಇನೋಸೆಂಟ್ ಆದಾಗ ಸತ್ಯ ಸೆಂಟ್ ಆಗುತ್ತೀರಾ. ವ್ಯರ್ಥದಿಂದ ಏನೂ ಗೊತ್ತಿಲ್ಲ, ಆ ರೀತಿ ಇನೋಸೆಂಟ್ ಇದ್ದಾಗ ಸತ್ಯ ಜ್ಞಾನಿಗಳಾಗ್ತೀರಾ, ಸೆಂಟ್ ಆಗ್ತೀರಾ. ಅವ್ಯಕ್ತ ಇಶಾರೆ. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಬಾಬ್ದಾದರವರು ಬಯಸುತ್ತಾರೆ ಪ್ರತಿಯೊಬ್ಬ ಮಗು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನಧಾರಿಗಳು, ಏಕಾಂತವಾಸಿಗಳು, ಅಶರೀರಿ, ಏಕತೆಯ ಸ್ಥಾಪಕರು, ಏಕನಾಮಿ ಎಕಾನಮಿಯ ಅವತಾರ ಆಗಿರಿ. ಪರಸ್ಪರದಲ್ಲಿ ವಿಚಾರಗಳನ್ನು ತಿಳಿದು ಗೌರವ ಕೊಡಿ. ಅನ್ಯರಿಗೆ ಇಶಾರೆ ಕೊಡಿ. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಇಶಾರೆ ಕೊಡಿ. ಲೇನ್ದೇನ್ ಮಾಡಿಕೊಳ್ಳಿ. ಪರಸ್ಪರದಲ್ಲಿ ಸಂಘಟನೆಯ ಶಕ್ತಿಯ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ. ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಪೂರ್ತಿ ಬ್ರಾಹ್ಮಣ ಪರಿವಾರವನ್ನು ಸಂಘಟನೆಯಲ್ಲಿ ತರಲು ನಿಮಿತ್ತವಾಗುವುದು. ಓಂ ಶಾಂತಿ.